ಹಾ ಹೇಳಿ ರಾಯ್ ಸರ್. ತುಂಬಾ ಅಪರೂಪಕ್ಕೆ ನಾನು ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿರಾ. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಅಷ್ಟೇ ತಾನೇ, ನಿಮ್ಗಿಲ್ಲ ಅಂತ ಹೇಳೋದಕ್ಕಾಗತ್ತಾ ಸರ್? ಅದು ಏನಾಗ್ಬೇಕು ಹೇಳಿ, ಮಾಡ್ಕೊಡೋಣ. ಸರ್ ಅದು ಒಂದು ಬೈಕ್ ನಂಬರ್ ಇದೆ. ನಾವು ಆಲ್ರೆಡಿ ಬೈಕ್ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ತಗೊಂಡು ಆ ಅಡ್ರೆಸ್ಸಿಗೆ ಹೋಗಿ ಬಂದ್ವಿ. ಯಜಮಾನ ಯಜಮಾನ ಮನೆ ಒಳಗಡೆ ಲಲಿತಾ, ಮಂಜುಳಾ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ರೀ, ಕಾಗೆ ಮನೆ ಒಳಗಡೆ ಬಂದ್ಬಿಟ್ಟಿರ್ತೀರಿ. ಅಯ್ಯಯ್ಯೋ, ಇದೇನ್ ಅಪಶಕ್ನಪ್ಪ. ಕಾಗೆ ಮನೆಗೆ ಉಳಿಗಾಲ ಇಲ್ಲ ಅಂತಾರೆ. ಏನೇನ್ ಗ್ರಹಚಾರ ಕಾದಿದೆಯೋ ಏನು. ಅಷ್ಟೇ ಅಲ್ಲ ಅತ್ತೆ, ರಾಘು ಜಾನ್ಸಿ ಫೋಟೋ ಮೇಲೆ ಕೂತಿತ್ತು, ಆಮೇಲೆ ಫೋಟೋನ ಬೀಳಿಸ್ಬಿಡ್ತು. ಫೋಟೋ ಮೇಲೆ ಕೂತಿತ್ತ? ರಾಘುಗೆ ಏನ್ ತೊಂದರೆ ಆಗಿದೆಯೋ ಗೊತ್ತಿಲ್ಲ. ಮೊದ್ಲೇ 108 ಸಮಸ್ಯೆಗಳು, ಇದ್ರ ಮಧ್ಯೆ ಕಾಗೆ ಫೋಟೋ ಮೇಲೆ ಕೂತಿದೆ ಅಂದ್ರೆ ಇನ್ನು ಏನೇನ್ ತೊಂದರೆ ಕಾದಿದೆಯೋ ಏನೋ. ತಾಯಿ ಇಲ್ದೇ ಇರೋ ತಂಬಳಿ, ನನ್ ಮೊಮ್ಮಗನಿಗೆ ಏನ್ ಗ್ರಹಚಾರ ಬಂತಪ್ಪ. ಅತ್ತೆ, ಯಾಕೆ ತಾಯಿ ತಬ್ಲಿ ಅಂತ ಹೇಳ್ತಿದ್ದೀರಾ? ನಾವೆಲ್ಲ ಇಲ್ವಾ? ನಾನಿನ್ನೂ ಬದುಕಿಲ್ವಾ? ಅಮ್ಮ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ರಾಘು ಏನು ತೊಂದರೆ ಆಗದೆ ಇದ್ರೆ ಸಾಕಮ್ಮ. ರೀ, ಮೊದ್ಲೇ ಅತ್ತೆ ಆತಂಕ ಪಡ್ತಿದ್ದಾರೆ, ನೀವ್ ಯಾಕೆ ಹೀಗೆ ಭಯ ಪಡಿಸ್ತಾ ಇದ್ದೀರಾ? ಹೌದು ಬಾವ, ಏನಾದ್ರೂ ಹದ್ದು ಓಡಿಸ್ಕೊಂಡ್ ಬಂದು ಒಳಗಡೆ ಬಂದಿರ್ಬೇಕಲ್ವಾ? ನಮ್ಮ ಸಮಾಧಾನಕ್ಕೆ ನಾವು ಈ ರೀತಿ ಯೋಚನೆ ಮಾಡಬೇಕು ಅಷ್ಟೇ. ಆದ್ರೆ ಅವತ್ತು ನನ್ನ ತಮ್ಮಯ್ಯ ಅಂದ್ರೆ ನಿನ್ನ ಗಂಡ ತೀರ್ ಹೋದ ದಿನ ಏನಾಯ್ತು ಅನ್ನೋದನ್ನ ಮರ್ತು ಬಿಟ್ಟಿಯ ಮಂಜುಳಾ? ಹೀಗೆ ಆ ದಿನ ಕರೆಂಟ್ ಸ್ವಿಚ್ ಹತ್ರ ಏನೋ ತೊಂದರೆ ಆಗಿ ವೈರಿಗೆ ಬೆಂಕಿ ಹತ್ಕೊಂಡು ಫೋಟೋ ಸುಟ್ಟೋಯ್ತು. ಇದೆಲ್ಲ ಏನೋ ಅನಾಹುತದ ಮುನ್ಸೂಚನೆ. ಯಾಕೋ ಭಯ ಆಗ್ತಾ ಇದೆ. ದೇವ್ರೆ, ನಮ್ ರಾಘುಗೇನು ತೊಂದ್ರೆ ಆಗ್ತಾ ಇದ್ರೆ ಸಾಕಪ್ಪ. ಏಯ್, ಮುಂದೆ ನೋಡ್ಕೊಂಡು ಓಡ್ಸೋ. ಅವನು ಅವನ ಹತ್ರನ ಏನೋ ಮಾತಾಡ್ತಿದ್ಯಾ? ಏನು ತಲೆ ಕೆಡ್ಸ್ಕೊಬಿಡಿ, ನಾನು ಇದೀನಿ, ಖಂಡಿತ ಕಾಪಾಡ್ತೀನಿ. ಮುಂದೆ ವೆಹಿಕಲ್ ಇದೆ, ಬ್ರೇಕ್ ಹಾಕಿ. ಅಮ್ಮ, ಎಲ್ರಿಗೂ ಒಳ್ಳೇದನ್ನೇ ಬಯಸೋ ನಮ್ಮ ರಾಘುಗೆ ಯಾವತ್ತೂ ಕೆಟ್ಟದಾಗಲ್ಲಮ್ಮ. ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಾ ಇಲ್ಲ ಗಣಪ. ಮೊದ್ಲು ರಾಘುಗೊಂದು ಫೋನ್ ಮಾಡಿ ಅವ್ನು ಎಲ್ಲಿದ್ದಾನೋ ಹೇಗಿದ್ದಾನೋ ಸ್ವಲ್ಪ ಕೇಳಪ್ಪ. ಆಯ್ತಮ್ಮ, ಈಗಲೇ ಮಾಡ್ತೀನಿ. ಯಾಕ್ರಿ ರಿಸೀವ್ ಮಾಡ್ತಾ ಇಲ್ವಾ? ಇಲ್ಲಿ ನೋಡಿದ್ರೆ ಈ ರೀತಿ ಅಪಶಕ್ನಾಗಿದೆ, ಅಲ್ಲಿ ನೋಡಿದ್ರೆ ಅವ್ನು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಏನಾಗಿದ್ದ ಇದೆಯೋ ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಅತ್ತೆ, ಈ ರೀತಿ ಕೆಟ್ಟದಾಗಿ ಯೋಚನೆ ಮಾಡೋದನ್ನ ಬಿಡಿ. ಅವನ್ಗೇನು ತೊಂದರೆ ಆಗ್ದೆ ಮನೆಗೆ ವಾಪಸ್ ಬರ್ಲಿ ಅಂತ ದೇವ್ರ ಕೈ ಮುಗಿ ಕೇಳ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಲಲಿತಾ, ಮೊದ್ಲು ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ರಾಘು ಹುಷಾರಾಗಿ ಮನೆಗೆ ವಾಪಸ್ ಬರೋ ಹಾಗೆ ಮಾಡಪ್ಪ ಅಂತ ಕೇಳ್ಕೊಳೆ. ಸರಿ ಅತ್ತೆ. ದೇವ್ರೆ, ಈ ಮನೆ ಮಗನ ನೀನೇ ಕಾಪಾಡಬೇಕು. ಯಾವ ತೊಂದ್ರೆನೂ ಇಲ್ದೆ ನಮ್ ರಾಘು ಮನೆಗೆ ವಾಪಸ್ ಬರೋ ರೀತಿ ನೀನೇ ಮಾಡ್ಬೇಕಪ್ಪ.
ಡ್ರೈವರ್ ಹೊಸಬ ಅನ್ಸತ್ತೆ, ಕರೆಕ್ಟಾಗಿ ಕಂಟ್ರೋಲ್ ಮಾಡಕ್ಕೆ ಬರ್ತಿಲ್ಲ. ಹೀಗೆ ಇದ್ರೆ ಆಗಲ್ಲ, ಯಾವ್ದಾದ್ರು ಸೇಫ್ ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ನನ್ನನ್ನು ಕರೆಕ್ಟಾಗಿ ಫಾಲೋ ಮಾಡು. ಏಯ್ ನಿನ್ ಪಡಿ ನೀನ್ ಹೋಗೋ. ಅತ್ತೆ ನೀವ್ ಸುಮ್ನಿರಿ, ಅವ್ನ್ ಗೈಡೆನ್ಸ್ ನೀವು ಫಾಲೋ ಮಾಡಿ. ಪೆಟ್ರೋಲ್ ಖಾಲಿ ಆಗೋವರೆಗೂ ರೌಂಡ್ ಹೊಡಿತೀರು. ಕಮಾನ್ ರೌಂಡ್. You're safe, babe. Have a nice day. Bye. ಮೇಲೆ ಇದ್ರೆ ಗೂಸ ಬೀಳುತ್ತೆ. ನನ್ ಬೈಕ್ ಬರೋವರೆಗೂ ನೀನ್ ಹೀಗೆ ಇರ್ಬೇಕು. ಅಪ್ಪಾ ಇವ್ರಿಗೆ ಹೇಗಪ್ಪ ಅರ್ಥ ಮಾಡಿಸ್ಲಿ. ಅಪ್ಪ ಸದ್ಯ ಬಂದ್ರು ನೋಡೇ, ನನ್ ಗಾಡಿ ಬಂತು. ರೇ ಕಾಣಿಸ್ತಿಲ್ವಾ ನಿಮ್ಗೆ? ನನ್ ಬೈಕ್ನ ಹೇಗ್ ತಗೊಂಡೋದ್ರಿ? ಐ ಆಮ್ ರಿಯಲಿ ಸಾರಿ ಸರ್, ನನಗೆ ತುಂಬಾ ಅರ್ಜೆಂಟ್ ಕೆಲಸ ಆಯ್ತು. ನನ್ನ ಬೈಕ್ ತಗೊಂಡು ಹೋಗ್ಲೇಬೇಕಾಯ್ತು. ನೋಡಿ, ಕರೆಕ್ಟಾಗಿ 25 ಕಿಲೋಮೀಟರ್ ಓಡಿಸಿದೀನಿ. ತಗೊಳ್ಳಿ 150 ರೂಪಾಯಿ. ನಿಮಗ್ ಅರ್ಜೆಂಟ್ ಇತ್ತಂತ ನನ್ ಬೈಕೆ ಸಿಕ್ಕಿದ. ಅಣ್ಣ ಈಗ ನಿನ್ ಗಾಡಿ ಬಂತಲ್ವಾ, ಸ್ವಲ್ಪ ಸಮಾಧಾನ ಮಾಡ್ಕೋ. ಸರ್ ಈಗ ಹೇಳಿ ಸರ್, ನೀವು ನನ್ ಕತೆಲ್ ಬರೋ ಹೀರೋ ತರ ಹೋಗಿ ಮೇಡಮ್ನ ಕಾಪಾಡ್ಬಿಟ್ರಾ? ರಾಯ್, ಅದೆಲ್ಲ ಕಾಲ್ಪನಿಕ. ಬರೀ ಫಿಲಮ್ ಅಲ್ಲಿ ಅಷ್ಟೇ ಸಾಧ್ಯ ಅಂತ ನೀನೇ ಹೇಳ್ಬಿಟ್ಟು ಇವಾಗ ನೋಡೋದು ಹೀಗೆ ಕೇಳ್ತಿದ್ಯಾ? ನಿಜವಾಗ್ಲೂ ಅದೆಲ್ಲ ಸಾಧ್ಯನಾ? ಮತ್ತೆ ಅದು ಅಷ್ಟು ಫಾಸ್ಟ್ ಆಗಿ ಅದು ಎಲ್ಲಿಗೆ ಹೋಗಿದ್ರಿ ಸರ್? ಹಾ, ಸಂಗೀತಂಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಪಾಪ ಬಸ್ ಮಿಸ್ ಮಾಡ್ಕೊಂಡಿದ್ಲು. ಯಾವುದೋ ಆಟೋನೂ ಸಿಗ್ಲಿಲ್ಲ, ಅದಕ್ಕೆ ಡ್ರಾಪ್ ಮಾಡೋಣ ಅಂತ ನಾನೇ ಹೋಗಿದ್ದೆ. ಅಬ್ಬಾ, ಸದ್ಯ ನನ್ ಗಾಡಿಗೆ ಏನು ಡ್ಯಾಮೇಜ್ ಆಗಿಲ್ಲ. ನಿಜವಾಗ್ಲೂ ಹೇಳು, ನಮ್ಮನ್ನ ನೋಡಿದ್ರೆ ಕಳ್ಳರ ತರ ಕಾಣಿಸ್ತೀವ? ಇವ್ರನ್ನ ನೋಡಿದ್ರೆ ಹಾಗ ಅನ್ಸಲ್ಲ, ನಿನ್ನನ್ನು ನೋಡಿದ್ರೆ ಡೌಟ್ ಬರುತ್ತೆ. ಸರ್ ನೀವು ಹೋಗಿ ಸ್ಪೀಡ್ ನೋಡಿ ಮೇಡಮ್ನ ಸೇವ್ ಮಾಡಿ ಹೀರೋ ತರ ಇಂಪ್ರೆಸ್ ಮಾಡ್ತೀರಾ ಅನ್ಕೊಂಡೆ. ಅದೆಲ್ಲ ಸೀರಿಯಲ್ಲು ಸಿನಿಮಾದಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ. ಅದನ್ನೇನಾದ್ರೂ ನಿಜ ಜೀವನದಲ್ಲಿ ಮಾಡಕ್ ಹೋದ್ರೆ ಅಷ್ಟೇ. ಹಾಗಿದ್ರೆ ಮೇಡಮ್ ಪರಿಸ್ಥಿತಿ? ಖಂಡಿತ ಅವ್ರಿಗೇನು ಆಗಿರಲ್ಲ ರಾಯ್, ಯಾಕಂದ್ರೆ ಅವ್ರ ಒಳ್ಳೆತನನೇ ಅವರನ್ನ ಕಾಪಾಡತ್ತೆ. ಫೈನ್, ಬಾ ಮೊದ್ಲು ಆಫೀಸ್ಗೆ ಹೋಗೋಣ. ಇವ್ರೇನು ಹೀಗೆ ಹೇಳ್ತಿದಾರೆ? ಅಲ್ಲಿ ಏನಾಗಿದೆಯೋ? ನಿನಗೆ ಈ ಥರ ಆಗಿದೆ ಅಂತ ಗೊತ್ತಾಗಿ ನಂಗೆ ತುಂಬ ನೋವಾಯ್ತಮ್ಮ. ನಿಂಗೇನು ಆಗಿಲ್ಲ ತಾನೆ? ನೀನು ಆರಾಮಾಗಿದ್ಯಾ ತಾನೆ? ತಾತ, ನಾನು ಆರಾಮಾಗೇ ಇದ್ದೀನಿ, ನನ್ಗೇನು ಆಗಿಲ್ಲ ತಾತ. ನೀವ್ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಟೆನ್ಷನ್ ಏನೂ ಇಲ್ಲಮ್ಮ. ಯಾಕೋ 2-3 ದಿವಸದಿಂದ ಬರೀ ಕೆಟ್ಟ ಕನಸುಗಳೇ, ನಿದ್ದೆನೇ ಬರ್ತಾ ಇಲ್ಲ. ತಲೆ ತುಂಬ ಬೇಡದೇ ಇರೋ ಯೋಚನೆಗಳು ತುಂಬ್ಕೊಂಡ್ಬಿಟ್ಟಿದೆ ಅಮ್ಮ. ಏನೋ ಒಂಥರ ತಳಮಳ. ಆಯ್ತು ತಾತ, ಈಗ ನನ್ಗೇನು ಆಗಿಲ್ಲ ತಾನೆ, ಸೇಫ್ ಆಗಿ ಬಂದಿದ್ದೀನಲ್ಲ, ಬಿಡಿ. ಅದಕ್ಕೆ ಅಮ್ಮ ನಾನು ಸಮಾಧಾನವಾಗಿರೋದು. ಸದ್ಯ ದೇವ್ರು ಕಾಪಾಡ್ಬಿಟ್ಟ. ದೇವ್ರಲ್ಲ ತಾತ ನನ್ನನ್ನ ಕಾಪಾಡಿದ್ದು, ಒಬ್ಬ ಮನುಷ್ಯ, ಮಾಸ್ಕ್ ಮ್ಯಾನ್. ಮೇಡಮ್
ಯಾರೋ ಒಬ್ಬ ಮಾಸ್ಕ್ ಮ್ಯಾನು ಬೈಕಲ್ಲಿ ಬಂದು ನಿಮ್ಮನ್ನ ಕಾಪಾಡ್ದ ಅಂತ ನೀವು ಹೇಳ್ತಿರೋದು ನೋಡಿದ್ರೆ ಯಾವ್ದೋ ಸಿನಿಮಾ ಕತೆ ಕೇಳ್ದಂಗೆ ಅನಿಸ್ತಾ ಇದೆ. ನಿಜ ಜೀವನದಲ್ಲಿ ಹೀಗೆಲ್ಲ ಆಗುತ್ತಾ ಅಂತ ಅನುಮಾನ ಬರ್ತಾ ಇದೆ. ರಾಯ್, ಹೀಗಾಯ್ತು ಅಂತ ಕೇಳಿಸ್ಕೊಂಡವ್ರಿಗೆ ನಂಬೋದಕ್ ಕಷ್ಟ ಆಗ್ಬೋದು, ಆದ್ರೆ ಇದು ನನ್ ಎದುರುಗಡೆನೆ ನಡ್ದಿತ್ತಲ್ವಾ? ಈಗ್ಲೂ ಆ ಸಿಚುವೇಶನ್ ನನ್ ಕಣ್ಮುಂದೆ ಹಾಗೆ ಇದೆ. ಅಷ್ಟಕ್ಕೂ ಅವ್ನು ಯಾರು ಮೇಡಮ್? ಆ ಪ್ರಶ್ನೆ ನನಗೂ ಕಾಡ್ತಿರೋದು ರಾಯ್. ಅಲ್ಲ ಮೇಡಮ್, ನೀವು ಅವನನ್ನ ಹತ್ರದಿಂದ ಅಬ್ಸರ್ವ್ ಮಾಡ್ಲಿಲ್ವಾ? ಅವನು ನಿಮ್ ಮುಂದೆ ಬಂದಾಗ ಸೂಕ್ಷ್ಮವಾಗಿ ನೋಡ್ಬೇಕಿತ್ತು ಮೇಡಮ್. ಇಲ್ಲ ರಾಯ್, ಆ ಟೆನ್ಷನ್ ಆ ಭಯದಲ್ಲಿ ಅವನನ್ನ ಅಬ್ಸರ್ವ್ ಮಾಡೋದಕ್ಕಾಗ್ಲಿಲ್ಲ. ಇನ್ನೇನ್ ನಮ್ ಕತೆನೆ ಮುಗ್ದೋಯ್ತು ಅನ್ನೋಷ್ಟರಲ್ಲಿ ಎಲ್ಲಿಂದನೋ ಬಂದು ನಮಗ್ ಧೈರ್ಯ ಹೇಳ್ದ. ಮೊದ್ಲು ನಾವ್ ಸೇಫ್ ಆಗ್ಬೇಕು ಅನ್ನೋ ಯೋಚನೆಯಲ್ಲಿ ಅವ್ನ್ ಯಾರು ಅನ್ನೋದನ್ನ ಅಬ್ಸರ್ವ್ ಮಾಡಕ್ ಆಗ್ಲಿಲ್ಲ ರಾಯ್. ಅದು ನಿಜನೇ ಮೇಡಮ್. ಅಂತ ಟೈಮಲ್ಲಿ ನಾವು ಬಚಾವಾದ್ರೆ ಸಾಕು ಅಂತ ಇರುತ್ತೆ. ಆದ್ರೂ ಯಾರಿರ್ಬೋದು ಮೇಡಮ್ ಅವನು? ಗೊತ್ತಿಲ್ಲ ರಾಯ್, ಆದ್ರೆ ನನಗೂ ಅವನ್ಗೂ ಏನೋ ಕನೆಕ್ಷನ್ ಇರೋದಂತೂ ನಿಜ. ಇಲ್ಲ ಅಂದ್ರೆ ನನ್ ಕಷ್ಟ ಟೈಮಲ್ಲೆಲ್ಲ ಅವ್ನ್ ಹೇಗ್ ಬರೋದಕ್ ಸಾಧ್ಯ? ಆ ಅನುಮಾನ ನನಗೂ ಬರ್ತಾ ಇದೆ. ಈ ಅಟ್ಯಾಚ್ಮೆಂಟ್ ಕನೆಕ್ಷನ್ ಯಾವ್ದು ಅನ್ನೋದು ನನಗೂ ಅರ್ಥ ಆಗ್ತಾ ಇಲ್ವೇ? ಅವ್ನ್ ಯಾರು ಅಂತ ತಿಳ್ಕೋಬೇಕು. ಅವ್ನ್ ಹಾಕಿದ್ ಮಾಸ್ಕ್ ತೆಗ್ದು ಅವ್ನ್ ಮುಖ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ ರಾಯ್. ಆದ್ರೆ ಅವನ ಬಗ್ಗೆ ತಿಳ್ಕೊಳ್ಳೋದಾದ್ರೂ ಹೇಗೆ? ರಾಯ್, ಅವ್ನ್ ಬೈಕ್ ನಂಬರ್ ನೆನ್ಪಿದೆ, ಅದನ್ನ ತಗೊಂಡೋಗಿ ಆ ಡೀಟೇಲ್ಸ್ ನ ಕಲೆಕ್ಟ್ ಮಾಡು. ಆಗ ಅವ್ನ್ ಯಾರು ಅಂತ ತಾನಾಗೆ ಗೊತ್ತಾಗತ್ತೆ. ಸೂಪರ್ ಮೇಡಮ್, ಇಷ್ಟು ದೊಡ್ಡ ಕ್ಲೂ ಹಿಡ್ಕೊಂಡು ಒದ್ದಾಡ್ತಾ ಇದ್ರಲ್ಲ. ನೀವು ಅವ್ನ್ ಗಾಡಿ ನಂಬರ್ ಕೊಡಿ, ಅವ್ನ್ ಜನ್ಮ ಜಾಲಾಡ್ಬಿಡ್ತೀನಿ. KA 02 AV 6248. ನಂಗೊಂದು ಡೌಟು, ನಿಮ್ಮನ್ನ ಕಾಡಿಸ್ತಾ ಇರೋರ್ ಹಿಂದೆ ಬೀಳೋದ್ ಬಿಟ್ಟು ಕಾಪಾಡ್ದವ್ರ ಹಿಂದೆ ಬೀಳ್ತಾ ಇದ್ರಲ್ಲ. ಅಪಾಯ ಅವನಿಗೆ ಗೊತ್ತಾಗ್ತಿದೆ ಅಂದ್ಮೇಲೆ ಆ ಕಾರ್ಡ್ಸ್ ಅವ್ರ ಬಗ್ಗೆನೂ ಅವನಿಗೆ ಗೊತ್ತಿರ್ಲೇಬೇಕು. ಸೊ ಅವನ್ ಸಿಕ್ಕಿದ್ರೆ ಆಟೋಮ್ಯಾಟಿಕ್ ಆಗಿ ಅವರು ಸಿಗ್ತಾರೆ. ಮೊದ್ಲೋಗಿ ಹೇಳ್ದಷ್ಟು ಕೆಲಸ ಮಾಡು ರಾಯ್. ಇವಾಗ್ಲೇ ಹೋಗಿ ಅವನ ಬಗ್ಗೆ ತಿಳ್ಕೊತೀನಿ. ಹೋಗಿ ಸುಮ್ನೆ ಮಾತಾಡ್ಬೇಕು ಅಷ್ಟೇ. ಅದ್ ಬಿಟ್ಟು ಅಣ್ಣ ಮನೆಗ್ ಬಂದಿದ್ದೇನೆ ಅಂತ ಸಂಸಾರ ಶುರು ಮಾಡ್ಕೊಳ್ಳೋ ಪ್ಲಾನ್ ಏನಾದ್ರು ಮಾಡಿದ್ರೆ ನನ್ನ ಬಗ್ಗೆ ಗೊತ್ತಲ್ಲ. ಅಂತ ಸಾಹಸಕ್ಕೆಲ್ಲ ಕೈ ಹಾಕಲ್ಲ ಅನ್ಕೊಂಡಿದೀನಿ. ಅಣ್ಣ ತುಂಬಾ ಬೇಜಾರಾಗಿ ಬಂದಿದ್ದಾನೆ, ಹೋಗಿ ಸಮಾಧಾನ ಮಾಡು. ಹಾ ಹೇಳಿ ರಾಯ್ ಸರ್, ತುಂಬಾ ಅಪರೂಪಕ್ಕೆ ನಾನು ನೆನ್ಸ್ಕೊಂಡು ಫೋನ್ ಮಾಡ್ಬಿಟ್ಟಿರಾ. ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಅಷ್ಟೇ ತಾನೇ, ನಿಮ್ಗಿಲ್ಲ ಅಂತ ಹೇಳೋದಕ್ಕಾಗತ್ತಾ ಸರ್? ಅದು ಏನಾಗ್ಬೇಕು ಹೇಳಿ, ಮಾಡ್ಕೊಳ್ಳೋಣ. ಸರ್, ಅದು ಒಂದು ಬೈಕ್ ನಂಬರ್ ಇದೆ. ನಾವು ಆಲ್ರೆಡಿ ಬೈಕ್ ಅಪ್ಲಿಕೇಶನ್ ಇರೋ ಡೀಟೇಲ್ಸ್ ಎಲ್ಲ ತಗೊಂಡು ಆ ಅಡ್ರೆಸ್ಸಿಗೆ ಹೋಗಿ ಬಂದ್ವಿ. ಬಟ್ ಓನರು ಆ ಅಡ್ರೆಸ್ ಅಲ್ಲಿ ಇಲ್ಲ. ಅವರು ಮನೆ ಶಿಫ್ಟ್ ಮಾಡಿದಾರಂತೆ. ಅವ್ರು ಶಿಫ್ಟ್ ಆಗಿ ಎಲ್ಲಿಗೆ ಹೋಗಿದ್ರು ಅನ್ನೋದು ಬೇಕಾಗಿತ್ತು ಸರ್. ಅಷ್ಟೇ ತಾನೇ, ಅವ್ನ ಬೈಕ್ ನಂಬರ್ ಮತ್ತೆ ಡೀಟೇಲ್ಸ್ ನನ್ಗೆ ವಾಟ್ಸ್ಆಪ್ ಮಾಡಿ. ಇನ್ 1 hour ಬಿಟ್ಕೊಂಡು ಅವ್ನ ಫುಲ್ ಡೀಟೇಲ್ಸ್ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಓಕೆ ಸರ್, ಈಗಲೇ ಸೆಂಡ್ ಮಾಡ್ತೀನಿ.